ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5th T20 ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಕಂಪ್ಲೀಟ್ ವೈಟ್ ವಾಶು ಇವರಿಗೆ. ಇಡೀ ಆಫ್ಟರ್ನೂನ್ ಈವ್ನಿಂಗಲ್ಲಿ ಏನಿದೆ ಟೈಮು, ಇಡೀ ಇದೇ ಸರಿಯಾಗಲಿಲ್ಲ. ಗ್ರೌಂಡಿಗೆ ಟ್ರಾಫಿಕ್ ಅಂತ ಲೇಟಾಗಿ ಬಂದರು, ಆಮೇಲೆ ಟಾಸಲ್ಲಿ ರಾಂಗ್ ಡಿಸಿಷನ್ ಮಾಡಿದ್ರು, ಆಮೇಲೆ ಎಲ್ಲ ಕ್ಯಾಚ್ಗಳು ಬಿಟ್ಟರು. ಸೊ ಓವರಾಲ್ ಎಲ್ಲ ಒಂದೇ ಒಂದು ಇಂಡಿಯಾ ಕಡೆಗೆ ಹೋಗಲಿಲ್ಲ. ನಿನ್ನೆ ಮ್ಯಾಚಲ್ಲಿ ಏನೂ ಪಾಸಿಟಿವ್ ಇಲ್ಲ ಇಂಡಿಯಾಗೆ. ಒಂದೇ ಒಂದು ಏನಂದರೆ, ಇವಾಗ ಏನು ಇವ್ರು 76 ಕಾಲ್ಔಟ್ ಆಗ್ತಾಯಿದ್ರು, ಆಮೇಲೆ 158 ಇದೆಲ್ಲ ಬಿಟ್ಟು ನಮ್ಮ ಬ್ಯಾಟಿಂಗ್ ಲೈನಪ್ಪು ಒಂದು 7 ಗೇಮ್ಸ್ ಆದಮೇಲೆ ಒಂದು 200+ ಸ್ಕೋರ್ ಮಾಡಿದ್ದಾರೆ, 201. ಸೊ ಅದಕ್ಕೆ ಖುಷಿ ಪಡಬೇಕಷ್ಟೇ. ಬ್ಯಾಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೆನೆ ಬಟ್ಲರ್ದೇ ಒಂದು ಎಕ್ಸಾಂಪಲ್ ಇರೋದು. ಏನು ಮಾಡಿದ್ರು, T20 ವರ್ಲ್ಡ್ ಕಪ್ ಫಾರ್ಮಲ್ ಇಲ್ಲ ಹೇಳಿ ಎತ್ತಿದ್ರು. ನಂದು ರೆಗ್ಯುಲರಾಗಿ ನನ್ನ ಚಾನಲ್ದು ಪ್ರಿವ್ಯೂ ನೋಡ್ತಿರೋರು ಗೊತ್ತಿರುತ್ತೆ. ನಾನು ಹೇಳ್ತಾ ಇದ್ದೆ, ಕೈಯೂ ಬರ್ತಾ ಇಲ್ಲ, ಕಾಲು ಬರ್ತಾ ಇಲ್ಲ, ತುಂಬ ಕಷ್ಟ ಇದೆ. ಬಟ್ ಹಂಗಂತ ಮೆಕ್ಕಲಮ್ ಎಲ್ಲ ಬಂದಾಗ ಬಟ್ಲರ್ನ ಬಿಡೋದಿಲ್ಲ ಅಂತ. ಇಡೀ T20 ವರ್ಲ್ಡ್ ಕಪ್ ಫೇಲ್ಯೂರು. ಅದಾದಮೇಲೆ ನೆಕ್ಸ್ಟು IPL ಎಲ್ಲ ಸೀಸನ್ ಅಷ್ಟು ಈ ಸೀಸನ್ ಅವ್ರಿಗೆ ಚೆನ್ನಾಗಿ ಆಗಲಿಲ್ಲ, ಸ್ವಲ್ಪ ಸ್ಟ್ರಗಲ್ಲೇ ಮಾಡಿದ್ರು. ಇಲ್ಲಿ ಫಸ್ಟ್ ಗೇಮ್ 36 ಅಂದರೆ ಫಸ್ಟ್ ಗೇಮ್ ವಾಶೌಟ್ ಆಯಿತು. ಬಟ್ ಆದಮೇಲೆ 36 ಏನು ನೋಡಿದ್ರು, ಮತ್ತೆ ಫೇಲ್ಯೂರ್ ಆದರು. ನಿನ್ನೆ 100. ಸೊ ಈ ಥರ ಬ್ಯಾಕಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಒಂದು ಸತಿ ಒಬ್ಬ ಪ್ಲೇಯರ್ಗೆ ಇನ್ಸೆಕ್ಯೂರ್ಡ್ ಫೀಲ್ ಬಂದ್ಬಿಡುತ್ತೆ, ಆವಾಗ ಕಷ್ಟ ಆಗುತ್ತೆ. ಸೊ ಬ್ಯಾಕಿಂಗ್ ಎಲ್ಲ ಸ್ವಲ್ಪ ನಮ್ಮ ಇಂಡಿಯಾ ಅವ್ರು ಕಲಿಬೇಕು ಇಂಗ್ಲೆಂಡ್ ಟೀಮಿಂದ ನೋಡಿ. ಸೊ ಇದರಲ್ಲಿ ಏನಿಲ್ಲ, ಬಟ್ಲರು, ಬ್ರೂಕು ಸಿಂಗಲ್ ಎಲ್ಲ ಸೇರ್ಕೊಂಡು ಮ್ಯಾಚ್ ಮುಗಿಸ್ಬಿಟ್ರು ಅಷ್ಟೇ. ಫಸ್ಟ್ ಬ್ಯಾಟ್ ಇವ್ರು ಯಾವಾಗ ಒಂದು ಸತಿ ಟಾಸ್ ಗೆದ್ಬಿಟ್ಟು ಶ್ರೇಯಸ್ ಅಯ್ಯರ್ ಬೌಲಿಂಗ್ ಚೂಸ್ ಮಾಡಿದ್ರು, ಆವಾಗಲೇ ಗೊತ್ತಾಗೋಯ್ತು. ಸಿಂಪಲ್ಲು, ಈ ಲಾಸ್ಟ್ 10 ಗೇಮ್ಸ್ ಅಂತ ನೋಡಿದಾಗ ಆಲ್ಮೋಸ್ಟ್ ಅಷ್ಟೇ. ಬ್ಯಾಟಿಂಗ್ ಫಸ್ಟ್ ಆಡಿರೋರೇ ಗೆದ್ದಿರೋದು. ಬ್ಯಾಟಿಂಗ್ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 190+ ಇದೆ. ಬ್ಯಾಟಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 144 ಇದೆ. ಸಿಮಿಲರ್ ಟು ಒಂದು 45-50 ರನ್ಸ್ ಏನೋ ಡಿಫ್ರೆನ್ಸ್ ಇದೆ. ನೆನ್ನೆ ಇಂಡಿಯಾ ಸೋತಿದ್ದಷ್ಟು 56 ರನ್ಸ್ ಮಾರ್ಜಿನಿಂದನೋ ಸೋತರು. ಸೊ ಇದರಲ್ಲೇ ಗೊತ್ತಾಗೋಗುತ್ತೆ, ಕಂಡೀಷನ್ಸ್ನ ಮಾಸ್ಟರ್ ಮಾಡಬೇಕು. ಸುಮ್ಮನೆ ಏನೋ ಬಂದ್ಬಿಟ್ಟು ಇದು ಮಾಡ್ತೀನಿ ಅಂದ್ರೆ ಆಗಲ್ಲ. ಒಂದು ಏನಂದರೆ ಪಾಸಿಟಿವ್ ಅಂದರೆ, ಅಲ್ಲಿ ಇಶಾನ್ ಕಿಶನ್ ಒಂದು ½ ಸೆಂಚುರಿ ಮಾಡಿದ್ರು. ತಿಲಕ್ ವರ್ಮಾ ಬಂದುಬಿಟ್ಟು ಎಂಡಲ್ಲಿ ಇನ್ನೇನು ಅವ್ರು ತಿಲಕ್ ವರ್ಮಾ ಎಲ್ಲ ಬರೋಷ್ಟೊತ್ತಿಗೆ ಗೊತ್ತಾಗೋಯ್ತು. ಆ್ಯಂಡ್ ನಂಗೆ ಇನ್ನೊಂದು ಏನಂದರೆ, ಈಗ ಈ ಶಿವಮ್ ದುಬೆ ಫೀಲ್ಡಿಂಗ್ ಎಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಇವಾಗ ನಿನ್ನೆ ಸೂರ್ಯಾನ್ ಶೆಡ್ಗೆನ ಡೆಬ್ಯೂ ಮಾಡಿಸಿದ್ಮೇಲೆ ಒಂದ್ಸತಿ ದೂಬೆ ಮೇಲೇ ಸೂರ್ಯಾನ್ ಶೆಡ್ಗೆನ ಕಳಿಸಲ್ಲ ಟ್ರೈ ಮಾಡ್ಬೋದಿತ್ತು. ಹೇಗಿದ್ರು ಗೊತ್ತಾಗೋಯ್ತು ಗೆಲ್ಲಕ್ಕಾಗೋದಿಲ್ಲ ಅಂತ. ಈ ಹೊಸ ಪ್ಲೇಯರ್ನ ಟ್ರೈ ಮಾಡ್ತಿರೋದ್ರಿಂದ ಏನೋ ಒಂದು ಮಾಡ್ಬೋದಿತ್ತು. ಸೊ ಬಟ್ ಯಾವಾಗ ಒಂದ್ಸತಿ ಇವ್ರು ವಾಂಖೇಡೆಗೆ ರಿಪ್ಲೈ ಕೊಟ್ಟಂಗೆ ಆಯ್ತು. ನಾನು ಅವತ್ತು ಹೇಳಿದ್ದೆ, ಬುಮ್ರಾ ಇರಲಿಲ್ಲ ಅಂದಿದ್ರು ಅವತ್ತು ವಾಂಖೇಡೆನಲ್ಲಿ, ಇಂಗ್ಲೆಂಡ್ ಅವ್ರು ಗೆದ್ಬಿಡೋರು. ಬೆತ್ತಲ್ಲು ಜಾಕ್ಸು ಸೇರಿಬಿಟ್ಟು ಮ್ಯಾಚ್ ಮುಗಿಸ್ಬಿಡೋರು. ಸೊ ನಿನ್ನೆ ನಮ್ಮ ಬೌಲರ್ಸ್ಗೆ ಎಲ್ಲರಿಗೂ ಬ್ಯಾಟ್ ಆಗೋಯ್ತು. ಅಂದರೆ ಪ್ರಿನ್ಸ್ ಯಾದವ್ಗೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ರು. ನಿನ್ನೆ ಒಂದಿನ ಆ ಥರ ಆಯಿತು. ಹರ್ಷದೀಪ್ ಸಿಂಗು ರನ್ಸು ಲೀಕ್ ಮಾಡಿದ್ರು. ಬಟ್ಲರು ವೀಡಿಯೋಗೆ ಮಾಡ್ದಂಗೆ ಆಡ್ತಾ ಇದ್ದಾರೆ ಪವರ್ ಪ್ಲೇಯಲ್ಲಿ. ಆ್ಯಕ್ಚುಲಿ ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಬಟ್ಲರು. ಎಲ್ಲ ಕಡೆ ಗ್ರೌಂಡಲ್ಲಿ ಶಾಟ್ಸ್ ಆಡ್ತಾ ಇದ್ದಾರೆ. ಒಂಥರ ನಮ್ಮ ಹಳೆ ಬಟ್ಲರ್ ನೋಡ್ದಂಗೆ ಆಯಿತು. ಅದಕ್ಕೆ ಬ್ಯಾಕಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದೇ ಸಂಜು ಸ್ಯಾಮ್ಸನ್ನು, ಅಭಿಷೇಕ್ ಶರ್ಮಾ ಎಲ್ಲ ಅಂದರೆ ಅಷ್ಟು ಫ್ರೀ ಫ್ಲೋಯಿಂಗ್ ಇಲ್ಲ, ಒಂದು ಸ್ವಲ್ಪ ಎದುರ್ಕೊಂಡು ಆಡ್ತಾಯಿದ್ರು. ಏನಂದರೆ ಎಲ್ಲಪ್ಪ ಹೋಗ್ಬಿಟ್ರೆ ನಮ್ಮನೇಲಿ ತೆಗೆದುಬಿಡ್ತಾರೆ ಏನಂತ. ಸೊ ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಬಂದು ಟೆಸ್ಟ್ ಮ್ಯಾಚಲ್ಲೂ ಅಷ್ಟೇ. ನಾವು ಏನಕ್ಕೆ ಸೋಲ್ತಾ ಇದ್ದಿದ್ದು ಅಂದರೆ ಇನ್ಸೆಕ್ಯೂರ್ಡ್ ಫೀಲಿಂಗು. ಇವತ್ತೊಬ್ಬ ನಂಬರ್ 3 ಇರ್ತಾನೆ, ನಾಳೆ ನಂಬರ್ 5 ಹೋಗ್ತಾನೆ. ನಂಬರ್ 7 ಆಡ್ದವ್ನು ಬಂದ್ಬಿಟ್ಟು ನಂಬರ್ 3 ಆಡ್ತಾನೆ. ಇನ್ನು ಹೆಂಗೆ ಈ ಮ್ಯಾಚ್ ಆಡ್ದವ್ ನೆಕ್ಸ್ಟ್ ಸೀರೀಸಿಗೆ ಇಲ್ಲವೇ ಇಲ್ಲ. ಸಡನ್ನಾಗಿ ಡೊಮೆಸ್ಟಿಕಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಯಾರೂ ಇಲ್ಲ. ಸೊ ಈ ಥರ ಇನ್ಸೆಕ್ಯೂರ್ಡ್ ಫೀಲಿಂಗು ರೆಡ್ ಬಾಲಲ್ಲಿ ಮಾತ್ರ ಆಯಿತು. ನನಗೆ ಯಾಕೋ ಇವಾಗ ವೈಟ್ ಬಾಲ್ T20 ಬಂದಿದೆ ಅನಿಸುತ್ತೆ. ಸೊ ಇದೇ ಥರ ಆದರೆ ಕಷ್ಟ ಆಗುತ್ತೆ. ಸೊ ಜಾಸ್ತಿ ಏನೂ ಇಲ್ಲ ಈ ಮ್ಯಾಚ್ ಬಗ್ಗೆ ಹೇಳೋದಕ್ಕೆ. ಸೊ ಟಾಸ್ ಗೆದ್ಬಿಟ್ಟು ಅಲ್ಲ, ಫಸ್ಟ್ ಆಫ್ ಆಲ್ ಇವ್ರು ಗ್ರೌಂಡಿಗೆ, ಅದು ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಟ್ರಾಫಿಕ್ ಅಂತ ಲೇಟಾಗಿ ಬಂದಿದ್ದಾರೆ. ಅಂದರೆ ಹೌದು, ಕಾಮೆಂಟೇಟರ್ಸ್ ಎಲ್ಲ ಬ್ಯಾಕ್ ಮಾಡಿದ್ರು, ಇದು ನಮ್ಮ ಇಂಡಿಯಾ ಆಗಿರೋದಕ್ಕೆ ಸುಮ್ಮನೆ ಬಿಟ್ಟಿದ್ದಾರೆ. ಇದೆಲ್ಲ ಒಂದು ದುಡ್ಡಿದ್ರಿಂದ ಅಷ್ಟೇ. ಇವಾಗ ನಮ್ಮವ್ರು ನೋಡಿದ್ರೆ ವ್ಯೂಸು ದುಡ್ಡು, ಅದೇ ಬೇರೆ ಟೀಮ್ ಮಾಡಿರಲಿ ಎಲ್ಲ ಫೈನ್ ಆಗಿಬಿಟ್ಟು ಇದು ಮಾಡಿರೋರು ಅಷ್ಟೇ. ಇಲ್ಲ ಮ್ಯಾಚೇ ಆಡಿಸ್ತಿರ್ಲಿಲ್ಲ. ಇಂಡಿಯಾ ಆಗಿರೋದಕ್ಕೆ ಅವರೆಲ್ಲ ಸುಮ್ಮನೆ ಇದ್ದಾರೆ ಅಷ್ಟೇ. ಎಲ್ಲ ಬ್ಯಾಕ್ ಮಾಡಿದ್ರು. ನಾಜೀರ್ ಹುಸೇನು ಇವರೆಲ್ಲ ಇರಲಿ ಸೌತ್ ಆಂಪ್ಟನ್ನಲ್ಲಿ ಟ್ರಾಫಿಕ್ಕು ಅಂತ. ಒಂದು ಇಂಟರ್ನ್ಯಾಷನಲ್ ಮ್ಯಾಚಿಗೆ ನಾನು ನೋಡಿದೆ. ಆ್ಯಕ್ಚುಲಿ ಟಾಸ್ ಇದೇನು ಡಿಲೇ ತೋರಿಸ್ತಾ ಇದೆಯಲ್ಲ, ಮಳೆ ಬರೋಕ್ಕೆ ಚಾನ್ಸ್ ಇಲ್ವಲ್ಲ ನೋಡಿದ್ರೆ ಡ್ಯೂ ಟು ಟ್ರಾಫಿಕ್ ಡಿಲೇ ಅಂತ 6:37 ಗ್ರೌಂಡಿಗೆ ಬಂದಿದ್ದಾರೆ. ಮೊದಲು ಗ್ರೌಂಡಿಗೆ ಬಂದುಬಿಟ್ಟು ಪ್ರಾಕ್ಟೀಸು ಸ್ವಲ್ಪ ಸೈಡ್ ಇದೆಲ್ಲ ಮಾಡಿದ್ದು ಏನು ಮಾಡಿದ್ರು. ನಿನ್ನೆ ಡೇ ಆ ಥರ ಇತ್ತು. ಬಟ್ ಸ್ವಲ್ಪ ಇದೆಲ್ಲ ನೋಡಬೇಕಾಗುತ್ತೆ ಎಲ್ಲದೂ. ಆ್ಯಂಡ್ ಗಂಭೀರು ಅಷ್ಟೇ, ಸುಮ್ಮನೆ ಯೋಚನೆ ಮಾಡಬೇಕು. ಫಸ್ಟು ಕೋಚ್ ಅಂದ ತಕ್ಷಣ ಸೋಲ್ನ ಎಕ್ಸೆಪ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ಕಷ್ಟ.
ಏನೋ ಇಂಡಿಯನ್ ಇದರಲ್ಲಿ ಫ್ಲಾಟ್ ಟ್ರ್ಯಾಕ್ ಕೊಟ್ಬಿಟ್ಟು ನಾವೆಲ್ಲ ಗೆದ್ಬಿಟ್ಟೆ ನಾನೇ ಇದು ಅಂದ್ರೆ ಮಾತಿಗೆ ಮುಂಚೆ ಏಷ್ಯಾ ಕಪ್ ಗೆಲ್ಸ್ದವ್ನು ನಾನು, ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ದವ್ನು ನಾನು, T20 ವರ್ಲ್ಡ್ ಕಪ್ ಗೆಲ್ಸ್ದವ್ನು ನಾನು, ಇದನ್ನೇ ಹೇಳ್ಕೊಂಡಿದ್ರೆ ಅಷ್ಟೇ, ಹಿಂಗೆ ಹೇಳ್ತಾ ಇರಬೇಕಾಗುತ್ತೆ ಅಷ್ಟೇ. ಇದು ಅಷ್ಟೇ, ಟೆಸ್ಟಲ್ಲಿ ಸೀರೀಸ್ ಎಲ್ಲ ವೈಟ್ ವಾಶ್ ಆದಮೇಲೆ ನಾನು ಸೋತೆ, ಐ ಅಕ್ಸೆಪ್ಟ್ ಅಂತ ಅಕ್ಸೆಪ್ಟ್ ಮಾಡಲಿಲ್ಲ. ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲಿ ಪ್ರೆಸ್ ಮುಂದೆ, ಯು ಹ್ಯಾವ್ ಟು ರಿಮೆಂಬರ್ ದಟ್ ಐ ವಾಸ್ ದ ಒನ್ ಹೂ ಒನ್ ಏಷ್ಯಾ ಕಪ್, ಐ ವಾಸ್ ದ ಒನ್ ಹೂ ಒನ್ ಚಾಂಪಿಯನ್ಸ್ ಟ್ರೋಫಿ ಅಂತ. ಅಷ್ಟೇ. ಹಿಂಗೆ ಯಾರೋ ಒಬ್ಬ ಕೋಚು ಸೋಲ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅಷ್ಟೇ ಇದೆ, ನೋಡ್ತಾರೆ. BCCI ಅವರು ಅಷ್ಟೇ ನೋಡ್ತಾರೆ, ಅದಾದಮೇಲೆ ಸ್ಯಾಕ್ ಮಾಡ್ತಾರೆ ಅಷ್ಟೇ. ಇದ್ರ ಬಗ್ಗೆ ಇನ್ನೇನು ಜಾಸ್ತಿ ಏನು ಹೇಳೋಕ್ಕಿಲ್ಲ. ನೋಡೋಣ. ಅಂದರೆ ODI ಸೀರೀಸಲ್ಲಿ ಏನಕ್ಕೆ ಸ್ವಲ್ಪ ಧೈರ್ಯ ಅಂದರೆ ರೋಹಿತ್, ಕೊಹ್ಲಿ, ರಾಹುಲ್, ಗಿಲ್ಲು ಎಲ್ಲ ವಾಪಸ್ ಬರ್ತಾಯಿದ್ದಾರೆ. ಆ್ಯಂಡ್ ಅವ್ರಿಗೆ ಈ ಥರ ಎನ್ವಿರಾನ್ಮೆಂಟ್ ಇಲ್ಲ. ಅಂದರೆ ಅವರು ಅಫ್ಘಾನಿಸ್ತಾನ ಹೊಡೆದಿದ್ರು ಅವರು ಒಂಥರ ಪಾಸಿಟಿವ್ ಇದರಿಂದ ಬರ್ತಾಯಿದ್ದಾರೆ, ಎಲ್ಲರೂ ಅಮಾಂಗ್ಸ್ ದ ರನ್ಸ್ ಇದ್ದಾರೆ. ಸೊ ಈ ಮ್ಯಾಚ್ ಇನ್ನೇನು ಸ್ಟಾರ್ಟಿಂಗಿಂದ ಬರಂಗಿಲ್ಲ. ಇನ್ನೇನು ಟಾಸ್ ಗೆದ್ದುಬಿಟ್ಟು ಹೇಳಿದ್ನಲ್ಲ, ಆವರೇಜ್ ಸ್ಕೋರ್ಸ್ ಅಲ್ಲೇ ಶ್ರೇಯಸ್ ಅಯ್ಯರ್ ಮಿಸ್ಟೇಕ್ ಮಾಡಿದ್ರು. ಇನ್ನೇನು ಅಷ್ಟು 3 ಹ್ಯಾರಿ ಬ್ರೂಕ್ ಕ್ಯಾಚ್ ಎಲ್ಲ ಬಿಟ್ಟರೆ, ಹ್ಯಾರಿ ಬ್ರೂಕ್ ನೋಡಿದ್ರೆ ಭಯ ಆಗುತ್ತೆ. ನಾನು ಈಗಲೂ ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ, ನಾನು T20 ವರ್ಲ್ಡ್ ಕಪ್ ಪ್ರಿವ್ಯೂ ಟೈಮಲ್ಲಿ ಹೇಳಿದ್ದೆ, ನನಗೆ ಒಂದೇ ಒಂದು ಟೀಮ್ ಭಯ ಆಗ್ತಾ ಇರೋದು, ಅದು ಇಂಗ್ಲೆಂಡು. ಇಂಡಿಯಾನ ಅಪ್ಸೆಟ್ ಮಾಡೋದಂದರೆ ಅದು ಒಂದೇ ಒಂದು ಟೀಮ್ ಇಂಗ್ಲೆಂಡ್ ಅಷ್ಟೇ, ಬೇರೆ ಯಾರಿಗೂ ಆಗಲ್ಲ ಅಂತ. ಸೊ ಆ ಥರ ಇದು ಮಾಡಿದ್ರು. 3 ರನ್ನಲ್ಲಿ ಇದಕ್ಕೆ ದೂಬೇಕು. ಅದು ಹೌದು, ಕ್ಯಾಚ್ ಕಷ್ಟ ಆಯಿತು, ಬಾಲ್ ಎಲ್ಲೋ ಇದೆ, ಇವರೆಲ್ಲೋ ಇಷ್ಟು ವೀಕ್ ಫೀಲ್ಡರು, ಯಾಕೋ ಅಂದರೆ ಈ ಸ್ವಲ್ಪ ಕಷ್ಟದ ಕಂಡೀಷನ್ಸ್ ಎಲ್ಲ ದೂಬ್ಯಾಕ್. ಆ್ಯಂಡ್ ಇನ್ನೊಂದು ಏನಂದರೆ 19ನೇ ಓವರ್ ಬಂದುಬಿಟ್ಟು ದೂಬ್ಯಾಕಲ್ಲಿ ಬಾಲ್ ಕೊಡ್ತಾ ಇದ್ದಾರೆ ಮಾಡುವಂತ. ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಓವರ್ಸ್ನ ತಳ್ಳಿದ್ರಾದರೂ ಆಗಿರೋದು, ಅಲ್ಲೇ ಅಷ್ಟೇ ಮುಗೀತು. ಅಟ್ಲೀಸ್ಟು ಒಂದು 210, 220 ತನಕ ಇದ್ದಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಸ್ಟಾರ್ಟಿಂಗಲ್ಲೇ 13 ರನ್ 14 ರನ್ ಪರ್ ಓವರ್ ಬರಬೇಕಂದ್ರೆ ಏನು ಮಾಡೋದಕ್ಕಾಗುತ್ತೆ, ಪ್ಲೇಯರ್ಸ್ದೇ ಇದು. ಸೊ ಅದೇ ಬ್ಯಾಟಿಂಗ್ ಬರ್ತಾರೆ, ಇನ್ನೇನು ಬಟ್ಲರು, ಬ್ರೂಕ್ ಎಲ್ಲ, ಸಾಲ್ಟ್ ಮಾತ್ರ ಬೇಗ ಔಟ್ ಆಗ್ತಾರೆ ಅಷ್ಟೇ. ಸೊ ಫಸ್ಟ್ ಬಟ್ಲರ್ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಬ್ರೂಕ್ ಪಾರ್ಟಿಗೆ ಜಾಯ್ನ್ ಆಗ್ತಾರೆ. ಅಕ್ಷರ್ ಪಟೇಲ್ಗಂತೂ ಒಂದು 2 ಗೇಮ್ಸಿಂದ ಏನಂತಾನೆ ಗೊತ್ತಿಲ್ಲ. ಸೊ ನೋಡೋಣ ಏನು ಮಾಡ್ತಾರೆ ಅಂತ ಅಷ್ಟೇ. ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ, ಆಗಲೇ ಗೊತ್ತಿತ್ತು ಇನ್ನೇನಂತ. ಅವರು ಸುಮ್ಮನೆ ಜಾಲಿಯಾಗಿ ಬಂದ್ಬಿಟ್ಟು ಬೌಲಿಂಗ್ ಹಾಕೋಗಿದ್ರು, ಗೊತ್ತು ಹೆಂಗಿದ್ರು ಗೆಲ್ಲಕ್ಕಾಗೋದಿಲ್ಲ ನಮ್ಮವರು ಅಂತ ಅಷ್ಟೇ. ಇಲ್ಲಾಂದರೆ ಆರ್ಚರು, ಟಂಗು ಇವರೆಲ್ಲ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ರು ಇನ್ನೂ ಕಮ್ಮಿಗೆ ಹೋಗಿರೋದು, ಇವ್ರ ಕೈಲಿ ಹೊಡೆಯೋಕ್ಕೂ ಆಗ್ತಿರಲಿಲ್ಲ 200 ಸ್ಕೋರ್ನ. ಸೊ ನೋಡೋಣ ಏನು ಮಾಡ್ತಾರೆ ಅಂತ ಅಷ್ಟೇ. ಮತ್ತು ಸ್ಯಾಮ್ ಕರನ್ ಶೈನ್ ಆಗ್ತಾನೆ ಇದ್ದಾರೆ, 2 ವಿಕೆಟು 3 ವಿಕೆಟು ಅಂದ್ಕೊಂಡು. ಇವಾಗ ನೆಕ್ಸ್ಟ್ ODI ಸೀರೀಸ್ ಬರುತ್ತೆ, ಅದರಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಏನಾದರೂ ಒಂದು ಹೊಸ ಥರ ಕಣ್ಣು ಹಿಡ್ಕೊಬೇಕು ಏನಂತ. ಅದಕ್ಕೆ ಇಬ್ಬರು ಡೆಮಾಲಿಷಿಂಗ್ ಓಪನರ್ಸ್ ಇರಬಾರ್ದು ಅದಕ್ಕೆ ಟೀಮಲ್ಲಿ. ಒಬ್ಬರು ನಿಂತ್ಕೊಬೇಕು. ನಾವು ರೋಹಿತ್ ಶರ್ಮಾ, ಶಿಖರ್ ಧವನ್ ಟೈಮಿಂದನೂ ನೋಡ್ತಾ ಇದ್ದೀವಿ, ಇಲ್ಲ ಅವಾಗೆಲ್ಲ ಬೇರೆ ಪ್ಲೇಯರ್ಸ್ ಲೆಜೆಂಡ್ಸ್ ಇದ್ದಾಗಲೂ ಅಷ್ಟೇ, ಒಬ್ಬರು ಫುಲ್ ನಿಂತ್ಕೊಂಡು ಆಡೋರು ಆ್ಯಂಕರ್ ರೋಲು, ಇನ್ನೊಬ್ಬರು ಹೊಡೆಯೋರು ಇರೋರು. ಸೊ ನೋಡೋಣ ಏನು ಕಲ್ತ್ಕೊತಾರೆ ಅಂತ. ಈಗ ಇನ್ನೇನಿಲ್ಲ, ಈಗ ಜಿಂಬಾಬ್ವೆ ಸೀರೀಸ್ ಆದಮೇಲೆ ಇನ್ನೊಂದು 3 ಮಂತ್ಸ್ ಏನು ಇದಿಲ್ಲ, T20 ಗೇಮ್ಸ್ ಏನಿಲ್ಲ. ಸೊ ಇವ್ರು ಸಂಜು ಸ್ಯಾಮ್ಸನ್ಗೆ ಅದು ಏನು ಇದು ಮಾಡ್ತಾರೆ, ನಿಜವಾಗ್ಲೂ ಟಾಟಾ ಬಾಯ್ ಬಾಯ. ನಿನ್ನೆ ಅಷ್ಟು ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಲ್ಲ, ಯಾಕಂದರೆ ಈಗ ಫಸ್ಟು ಇವಾಗ ಇವ್ರೇನು ವೈಭವ್ ಸೂರ್ಯವಂಶಿ ಅಂತೆಲ್ಲ ಚಾನ್ಸ್ ಎಲ್ಲ ಕೊಟ್ಟಾಗ 15 ರನ್ನು, ಅಭಿಷೇಕ್ ಶರ್ಮಾಗೂ ಸೆಂಟ್ರಲ್ ಒಂದು 2 ಗೇಮ್ 14 ರನ್ನು. ಸೊ ಇವರೆಲ್ಲ 15, 14 ಇವ್ರು ಯಾರೂ ದಾಟಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಸ್ಯಾಮ್ಸನ್ನು ಒಳಗೆ ಕೂತ್ಕೊಂಡಂಥ ಪ್ರೆಷರ್ ಸಿಚುವೇಷನಲ್ಲಿ ಬಂದುಬಿಟ್ಟು ಕ್ಲೋಸ್ ಟು 200 ಸ್ಟ್ರೈಕ್ ರೇಟ್ ಆಡಿದ್ದಾರೆ ಅಂದರೆ ನನಗೇನು ಬ್ಯಾಡ್ ಅನ್ಸಲ್ಲ ಸಂಜು ಸ್ಯಾಮ್ಸನ್ ಬಗ್ಗೆ. ಸೊ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ. ಸೊ ಇದಿಷ್ಟಾಗಿತ್ತು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.